ರೀನಾ ಮತ್ತು ಚಹಾ. ರೀನಾಳಿಗೆ ಚಹಾ ಎಂದರೆ ಪ್ರೀತಿ. ಆದರೆ ಮನೆಯಲ್ಲಿ ಸ್ವಲ್ಪೇ ಹಾಲು ತೆಗೆದುಕೊಳ್ಳುತ್ತಿದ್ದರು. ಅದು ಅಪ್ಪ ಅಜ್ಜ ಅಜ್ಜಿಗೆ ಮಾತ್ರ ಸರಿ ಹೋಗುತ್ತಿತ್ತು. ರೀನಾಳಿಗೆ ಯಾವಾಗಲಾದರೂ ಆಕಸ್ಮಿಕವಾಗಿ ಇಷ್ಟದ ಚಹಾ ಸಿಗುತ್ತಿತ್ತು. ಶಾಲೆಯಲ್ಲಿ ಬೆಳಗಿನ ಬಿಡುವಿನ ಅವಧಿಯಲ್ಲಿ ಬಿಸಿ ಊಟದ ಕೋಣೆಯಿಂದ ಚಹಾ ಬರುತ್ತಿತ್ತು. ಅಡುಗೆಯವರು ನಿತ್ಯವೂ ತಂದು ಕಪ್ನಲ್ಲಿ ಚಹಾ ಹಾಕಿ ಎಲ್ಲಾ ಶಿಕ್ಷಕರಿಗೂ ಕೊಡುತ್ತಿದ್ದರು. ಚಹಾ ಎಂದರೆ ಬಾಯಿ ಬಿಡುತ್ತಿದ್ದ ರೀನಾ ಅವರು ತರುವುದೋ ಕೊಡುವುದನ್ನು ನೋಡುತ್ತಿದ್ದಳು. ನನಗೂ ಅಂತಹ ಅವಕಾಶ ಸಿಕ್ಕಿದ್ದರೆ ಎಂದು ಕನಸು ಕಾಣುತ್ತಿದ್ದಳು. ಬರಬರುತ್ತಾ ಆ ಕೆಲಸವನ್ನು 10ನೇ ತರಗತಿ ಗೀತಾ ಮಾಡಲಾರಂಭಿಸಿದಳು. ಅಡುಗೆಯವರು ಬದಲು ಇವಳೇಕೆ ಕೊಡುತ್ತಾಳೆ ಎಂದು ಕುತೂಹಲ ಹುಟ್ಟಿ ಒಂದು ದಿನ ಗೀತಾಳನ್ನು ಹಿಂಬಾಲಿಸಿದಾಗ ಚಹಾ ಕೊಡುವುದೆಲ್ಲ ಮುಗಿದ ಮೇಲೆ ಉಳಿದ ಚಹಾವನ್ನು ಮರೆಯಲ್ಲಿ ಹೋಗಿ ಕುಡಿಯುತ್ತಿದ್ದಳು. ರೀನಾಳನ್ನು ನೋಡಿದ ಗೀತಾ ಹೌಹಾರಿದಳು. ಅದು ಇದು ಮಾತಾಡುತ್ತಾ ಗೀತಾ ರಮಿಸಿ, ಲೇ ರೀನಾ, ಯಾರಿಗೂ ಕುಡಿದುದು ಹೇಳ್ಬೇಡ ಎಂದು ಉಳಿದ ಚಹಾವನ್ನು ಕುಡಿಯಲು ಕೊಟ್ಟಳು. ಗಟ್ಟಿಯಾಗ ಚಹಾ. ಎಂದೂ ಅಂತಹ ಚಹಾ ಕುಡಿದಿರಲಿಲ್ಲ. ಮನೆಯಲ್ಲಿ ಆಗಾಗ ಕುಡಿಯುತ್ತಿದ್ದುದು ಇದರ ಮುಂದೆ ಸಪ್ಪೆ ಎನಿಸಿತು. ಗಟ್ಟಿ ಹಾಲಿನಿಂದ ಏಲಕ್ಕಿ, ಎಸೆನ್ಸು ಏನೆಲ್ಲ ಹಾಕಿ ಮಾಡಿದ್ದರು. ಚಹಾದ ರುಚಿಯಿಂದ ರೀನಾಳಿಗ ಗೀತಾಳ ಜಾಗ ಆಕ್ರಮಿಸಬೇಕೆನಿಸಿತು. ತಡೆಕೊಳ್ಳಲೂ ಆಗದೆ, ನನಗೆ ಏನಾದರೂ ತಿಳಿದುಕೋ ಅಕ್ಕ, ಬೇಕಾದೆ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಅನಕೋ. ನೀನು ಕುಡಿಯುವಾಗ ನನಗೂ ಪಾಲು ಕೊಡಬೇಕು. ನೀನು ಬರದ ದಿನ ನನಗೆ ಚಹಾ ಕೊಡುವ ಜವಾಬ್ದಾರಿ ಸಿಗುವ ಹಾಗೆ ಮಾಡಬೇಕು ಎಂದು ಹಿಂದು ಮುಂದು ಯೋಚಿಸದೆ ನಿಷ್ಠುರವಾದಿ ನುಡಿದಳು. ಗೀತಾ ತುಸು ಕೋಪದಿಂದ, ಬ್ಲ್ಯಾಕ್ ಮೇಲ್ ಮಾಡ್ತಾಳಂತೆ ಬ್ಲ್ಯಾಕ್ ಮೇಲ್, ಮೊದಲು ನೆಟ್ಟಗೆ ಶಾಲೆಗೆ ಬರದನ್ನ ಕಲಿ, ನೀನು ಅಂದುಕೊಂಡ ಹಾಗೆ ಆಗುತ್ತದೆ ಎಂದು ಬೈದಳು. ಅವಳ ಮಾತು ಮನಸ್ಸನ್ನು ಕಲುಕಿತು. ನೋಡಕ್ಕ, ಹೀಗೆ ಮಾತಾಡಿರುವೆ ಎಂದ ಮೇಲೆ ಚಹಾ ಕುಡಿಯುವುದಕ್ಕಾಗಾದರೂ ನಾನು ನಿತ್ಯವೂ ತಪ್ಪದೇ ಬರುವೆ ಎಂದು ರೀನಾ ಗಟ್ಟಿ ನಿರ್ಧಾರ ಮಾಡಿ ಗೀತಾಳೊಂದಿಗೆ ಒಪ್ಪಂದ ಮಾಡಿಕೊಂಡಳು. ಒಪ್ಪಂದದಂತೆ ಗೀತಾ ತಾನು ಬರದದಿದ್ದರೆ ಹಿಂದಿನ ದಿನವೇ ಹೇಳಿರುತ್ತಿದ್ದಳು. ಎಲ್ಲ ಚಹಾ ಕೊಟ್ಟ ಮೇಲೆ ಉಳಿಯುತ್ತಿದ್ದ 1 ಅಥವಾ 2 ಕಪ್ಪು ಚಹಾವನ್ನು ಗಟಗಟನೆ ಕುಡಿದು ಸಂಭ್ರಮಿಸುತ್ತಿದ್ದಳು. ಯಾರಾದರೂ ಹೆಚ್ಚಿನ ಅತಿಥಿಗಳು ಶಾಲೆಗೆ ಬಂದಿದ್ದರೆ ಚಹಾ ಸಿಗದಿದ್ದಾಗ ನಿರಾಶೆಯಾಗುತ್ತಿದ್ದಾದರೂ ಮರುದಿನ ಸಿಗುತ್ತದೆ ಎನ್ನುವ ಭರವಸೆ ರೀನಾಳಿಗೆ ಇರುತ್ತಿತ್ತು. 10ನೇ ತರಗತಿಗೆ ಬಂದ ಮೇಲೆ ಫುಲ್ ಚಾರ್ಜ್ ರೀನಾದೇ ಆಯಿತು. ಹಿಂದಿನ ತರಗತಿಯಲ್ಲಿದ್ದಾಗ ಆಗಾಗ ತಪ್ಪಿಸುತ್ತಿದ್ದ ರೀನಾ ಚಹಾ ಕುಡಿಯುವ ಸಲುವಾಗಿಯೇ ಒಂದೂ ದಿನ ತಪ್ಪಿಸದೆ ಶಾಲೆಗೆ ಬರುವುದನ್ನು ರೂಢಿಸಿಕೊಂಡಿದ್ದಳು. ಬೇಜಾರು ಮಾಡಿಕೊಳ್ಳದೆ ಪ್ರಾಂಪ್ಟ್ ಆಗಿ ಚಹಾ ವಿತರಿಸುತ್ತಿದ್ದ ರೀನಾಳ ಬಗ್ಗೆ ಶಿಕ್ಷಕರು ಹೆಮ್ಮೆ ಪಡುತ್ತಿದ್ದರು. ಕಳೆದ ವರ್ಷ ಗೀತಾ ತಂದು ಕೊಡುತ್ತಿದ್ದ ಚಹಾಕ್ಕಿಂತಲೂ ರೀನಾ ತಂದು ಕೊಡುವ ಚಹಾ ರುಚಿ ಇರುತ್ತಿತ್ತು. ಹಾಗಂತ ಗುರುಗಳೇ ಹೇಳುತ್ತಿದ್ದರು. ಗೀತಾ ತಾನು ಮೊದಲು ಕುಡಿದು ನೀರು ಬೆರೆಸಿಕೊಡುತ್ತಿದ್ದ ತಂತ್ರ ಪಕ್ಕಾ ಆಯಿತು. 2-3 ಬಾರಿ ರೀನಾ ನೋಡಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದ್ದಳು ಕೂಡ. ಆಗ ಹಾರಿಕೆ ಉತ್ತರ ನೀಡಿ ಹೆಚ್ಚಿಗೆ ಟೀ ಕೊಟ್ಟಿದ್ದನ್ನು ನೆನಪಿಸಿಕೊಂಡಳು. ನಿತ್ಯ ಬೆಳಗಿನ ರೆಸ್ಟ್ ಬೆಲ್ ಆದ ಕೂಡಲೇ ಅಡುಗೆ ಮನೆಗೆ ಹೋಗುವುದು, 15 ನಿಮಿಷದೊಳಗೆ ಎಲ್ಲರಿಗೂ ಚಹಾ ಕೊಟ್ಟು ಉಳಿದದ್ದನ್ನು ಯಾರಿಗೂ ಕಾಣದ ಹಾಗೆ ಕುಡಿದು ಸರಿಯಾಗಿ ಗುರುಗಳು ಬರುವುದೊಡನೆ ತರಗತಿಯಲ್ಲಿ ಬಂದು ಕುಳಿತು ಬಿಡುತ್ತಿದ್ದಳು. ಈ ರೀತಿ ಕುಡಿಯುತ್ತಿದ್ದುದರ ಗುಟ್ಟು ಒಮ್ಮೆ ರಟ್ಟಾಯಿತು. ಗೆಳತಿಯರಿಬ್ಬರು ನೋಡಿಬಿಟ್ಟರು. ನಿಮಗೂ ಚಹಾ ಕೊಡುವೆ, ದಯವಿಟ್ಟು ಯಾರಿಗೂ ಹೇಳಬೇಡಿ ಎಂದು ಬೇಡಿಕೊಂಡರು. ಹೇ ಹೋಗೆ, ನಾವು ಚಹಾ ಕಂಡಿಲ್ಲೇನು, ಮನೆಯಲ್ಲಿ ಕುಡಿಯಲ್ವೇನು ಎಂದು ವ್ಯಂಗ್ಯ ಮಾಡಿ ನಕ್ಕರು. ಎಲ್ಲೆಡೆ ಗುಸುಗುಸು ಸುದ್ದಿ ಹಬ್ಬಿತು. ಮಕ್ಕಳೆಲ್ಲ ಗುಂಪುಗೂಡಿ ರೀನಾ ಗುರುಗಳಿಗೆ ಮಾಡಿಕೊಡುವ ಚಹಾ ಕುಡಿತಾಳೆ ಎನ್ನುವ ವಿಷಯದ ಜೊತೆಗೆ ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಹಚ್ಚಿ ಸುದ್ದಿ ಮಾಡಿದರು. ಗುರುಗಳಿಗೆ ಈ ವಿಷಯ ಗೊತ್ತಿರದಿದ್ದರಿಂದ ದಿಢೀರಂದ ಬಿಡಬಾರದು, ದಿನನಿತ್ಯದ ಕಾಯಕ ತಪ್ಪಿಸಬಾರದು ಎಂದು ಪ್ರಾಮಾಣಿಕವಾಗಿ ರೀನಾ ಕೊಟ್ಟು ಬರುತ್ತಿದ್ದಳು. ಒಮ್ಮೆ ಹಾಗೆ ಕೊಟ್ಟು ಬರುವಾಗ ರೀನಾಳನ್ನು ನೋಡಿ ಸಹಪಾಠಿಗಳು, ನಾಚಿಕೆಯಿಲ್ಲದ ರೀನಾ, ಮಾನ ಇಲ್ಲದ ರೀನಾ, ಚಹಾ ಕಳ್ಳಿ ರೀನಾ ಎಂದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತೀರ ಕೆಳಮಟ್ಟದಲ್ಲಿ ವ್ಯಂಗ್ಯ ಮಾಡಿ ಅವಮಾನ ಮಾಡಿದರು. ಮನಸ್ಸಿಗೆ ತುಂಬಾ ನೋವಾಗಿ ಮರುದಿನದಿಂದ ಗುರುಗಳಿಗೆ ಚಹಾ ಕೊಡುವ ಕಾರ್ಯಕ್ಕೆ ಹೋಗಲಿಲ್ಲ. ಬೇರೆಯವರು ಚಹಾ ಕೊಡುವ ಕಾರ್ಯವನ್ನು ವ್ಯವಸ್ಥಿತವಾಗಿ ಮಾಡುತ್ತಿರಲಿಲ್ಲ. ಆದ್ದರಿಂದ ರೀನಾಳನ್ನೇ ಕರೆಯಿರಿ ಎಂದು ಹೇಳಿ ಕಳುಹಿಸುತ್ತಿದ್ದರು. 2 ದಿನ ಹೋಗದಿದ್ದಕ್ಕಾಗಿ ಮುದ್ದಾಂ ಸ್ಟಾಫ್ ರೂಮಿಗೆ ಕರೆಸಿ ನೀನೇ ಕೊಡಬೇಕು ಎಂದು ಒತ್ತಾಯಿಸಿದರು. ರೀನಾ ಏನೇ ನೆವೆ ಹೇಳಿದರೂ ನಡೆಯಲಿಲ್ಲ. ಅವರ ಮಾತುಗಳಲ್ಲಿ ಗುರುಗಳಿಗೆ ವಿಷಯ ಗೊತ್ತಾಗಿದ್ದರೂ ಕೂಡ ಒಂದಿಲ್ಲ ಒಂದು ದಿನ ಗೊತ್ತಾದರೆ ಎನ್ನುವ ಭಯ ಕಾಡುತ್ತಿತ್ತು. ಒಂದು ದಿನ, ನಮಗೆ ತಿನ್ನಲು ತಿನಸು ಕೊಡಿಸದಿದ್ದರೆ ಸರ್ಗೆ ಹೇಳುವುದಾಗಿ ಹೆದರಿಸಿದ ಗೆಳತಿಯರಿಂದ ಭಯ ಉಂಟಾಗಿತ್ತು. ಕೊಡಿಸಲು ದುಡ್ಡು ಇರದಿದ್ದರಿಂದ 4 ದಿನ ಶಾಲೆಯನ್ನೇ ಬಿಟ್ಟಳು. ಅದರಿಂದ ಶಾಲೆಯಲ್ಲಿ ಶಿಕ್ಷಕರ ನಿತ್ಯ ಚಹಾ ವಿತರಣೆಗೆ ತೊಂದರೆ ಆಯಿತು. ಆ ಕೆಲಸ ಪ್ರಾಮಾಣಿಕವಾಗಿ ಮಾಡಲು ಮಕ್ಕಳು ಮುಂದೆ ಬರುತ್ತಿರಲಿಲ್ಲ. ಬಂದರೂ ಅಷ್ಟುಕಷ್ಟೇ.
4 ದಿನ ಶಾಲೆ ಬಿಟ್ಟಿದ್ದಕ್ಕಾಗಿ ಮನೆಯಲ್ಲಿ ಬೈಸೊಕೊಂಡು ಶಾಲೆಗೆ ಭಯದಿಂದ ಗುಟ್ಟುರಟ್ಟು ಮಾಡುವುದಾಗಿ ಅಂಜಿಸುತ್ತಿದ್ದ ಗೆಳತಿಯರಿಗೆ ತಾತನಿಂದ ಕಾಡಿ ಬೇಡಿ ಪಡೆದಿದ್ದ ದುಡ್ಡಿನಿಂದ ಚಾಕ್ಲೇಟ್ ಕೊಡಿಸಿ ಶಾಲೆಗೆ ಬಂದಿದ್ದಳು. ಎಲ್ಲಾ ಗುರುಗಳು, ಯಾಕಮ್ಮ ರೀನಾ, ಎಲ್ಲಿ ಹೋಗಿದ್ದೆ, ಏನಾಗಿತ್ತು ಎಂದು ಕೇಳುವವರೇ. ಆದರೂ ರೀನಾ ಏನು ಹೇಳಲಿಲ್ಲ, ತೋರುಕೊಡಲಿಲ್ಲ. ಅಂದು ಶಾಲೆಯಲ್ಲಿ ನಡೆಸಿದ ವಿಶೇಷ ಪರೀಕ್ಷೆಯ ಫಲಿತಾಂಶದ ಘೋಷಣೆ ಇತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಚೆನ್ನಾಗಿ ಸಾಧನೆ ಮಾಡುವ ವಿದ್ಯಾರ್ಥಿಗಳನ್ನು ಗುರುತಿಸಿ ರೈಸಿಂಗ್ ಸ್ಟಾರ್ ಆಫ್ ದ ಸ್ಕೂಲ್ ಅನ್ನು ಘೋಷಿಸುವ ದಿನವಾಗಿತ್ತು. ಪ್ರಾರ್ಥನೆಯ ಸಮಯದಲ್ಲಿ, ಈ ತಿಂಗಳ ರೈಸಿಂಗ್ ಸ್ಟಾರ್ ಯಾರು ಎಂಬುದನ್ನು ಗೆಸ್ ಮಾಡಿ ನೋಡೋಣ ಎಂದರು ನಾಗರಾಜ ಸರ್. ಕುತೂಹಲದಿಂದ, ಯಾರು ಸರ್, ಯಾರು ಸರ್ ಎಂದು ಎಲ್ಲರೂ ಕೂಗಿದರು. ಯಾರು, ಊಹೆ ಮಾಡಿ ಎಂದರು. ಮಲ್ಲ, ನಾಗ, ಸೀನಾ, ಜಾನಕಿ, ದಿಯಾ ಎಲ್ಲ ಹೆಸರನ್ನು ಮಕ್ಕಳು ಹೇಳಿದರು. ನಾಗರಾಜ ಸರ್, ಅಲ್ಲ ಅಲ್ಲ, ಅವರಲ್ಲವೇ ಅಲ್ಲ ಎಂದು ಹೇಳುತ್ತಿದ್ದರು. ಲೇಟಾಗಿ ಬಂದು ತನಗೆ ಚಾಕ್ಲೇಟ್ ಸಿಕ್ಕಿಲ್ಲ ಎನ್ನುವ ಕಾರಣಕ್ಕೆ, ನನಗೆ ಕೊಟ್ಟಿಲ್ಲ ನೋಡು ರೀನಾ, ಸರ್ಗೆ ಎಲ್ಲ ವಿಷಯ ಹೇಳ್ತೇನೆ, ನಿನ್ನ ಮರ್ಯಾದೆ ತೆಗೆಯುತ್ತೇನೆ ಎಂದು ಬೆಳಗ್ಗೆ ಜಗಳವಾಡಿದ್ದ ಮೀರಾ ಎದ್ದು ನಿಂತು, ರೀನಾ ಅಲ್ಲವೇನು ಸರ್ ಎಂದು ಅವಮಾನಿಸಲು ಹೇಳಿದಳು. ವೆರಿ ಗುಡ್, ವೆರಿ ಗುಡ್, ಹಾ, ಎಷ್ಟು ಸರಿಯಾಗಿ ಗೆಸ್ ಮಾಡಿದ್ದೀಯಾ ಎಂದರು. ಮೀರಾ ಗೊಂದಲಕ್ಕೆ ಬಿದ್ದಳು. ರೀನಾ ವಿಷಯ ಗೊತ್ತಿದ್ದ ಎಲ್ಲರೂ ಗೊಳ್ಳೆಂದು ನಗಹತ್ತಿದರು. ಎಷ್ಟು ಹೊತ್ತಾದರೂ ನಗು ನಿಲ್ಲಿಸಲಿಲ್ಲ. ಗುಸುಗುಸು ಮಾತನಾಡಲಾರಂಭಿಸಿದರು. ಜೋರಾಗಿ ಯಾಕೆ ನಗುತ್ತಿದ್ದೀರಾ? ನಿಮ್ಮ ನಗಿನ ಹಿಂದಿನ ಕಾರಣ ಗೊತ್ತಾ? ಇಲ್ಲ ಸರ್, ನಿಮಗೆ ಗೊತ್ತಿಲ್ಲ ಸರ್, ಅದು ಬೇರೆನೇ ಐತಿ ಎಂದಳು ಮೀರಾ. ಉಳಿದವರು, ಸರ್, ಅದು ಬ್ಯಾರೆನೇ ಐತಿ, ಅದು ಬ್ಯಾರೆನೇ ಐತಿ, ಅದು ಬ್ಯಾರೆನೇ ಐತಿ ಎಂದು ಹಾಡತೊಡಗಿದರು. ಆ ಕೋರಸ್ ಹೆಚ್ಚಾಗುತ್ತಿರುವುದನ್ನು ನೋಡಿ, ನನ್ನ ವಿಷಯ ಶಾಲೆಯ ಎಲ್ಲರಿಗೂ ಗೊತ್ತಾಗಿದೆಯಲ್ಲ ಎಂದು ಮುಜುಗರ ಕಾಡಿ ರೀನಾ ತಲೆ ತಗ್ಗಿಸಿದಳು. ನಾಗರಾಜ ಸರ್, ಹೌದು, ನೀವು ಹಾಡುತ್ತಿರುವ ಅಥವಾ ಅಂದುಕೊಳ್ಳುತ್ತಿರುವ ವಿಷಯವೆಲ್ಲ ಗೊತ್ತು. ಅವಳು ನಮಗೆಲ್ಲ ಚಹಾ ಕೊಡುವಾಗ ಉಳಿದದ್ದನ್ನು ಕುಡಿಯುತ್ತಿದ್ದುದು ಗೊತ್ತು. ಚಹಾ ಉಳಿದಿದ್ದರೆ ಅದನ್ನು ಚೆಲ್ಲಬೇಡಿ, ಯಾರಾದರೂ ಕುಡಿಯಿರಿ ಎಂದು ಕೊಡುವವರಿಗೆ ಹೇಳಿರುತ್ತೇವೆ. ಅದರಂತೆ ರೀನಾ ಮಾಡಿದ್ದಾಳೆ. ಅದರಲ್ಲಿ ಏನಿದೆ ನಗುವಂತಹದ್ದು? ಗುರುಗಳು ತನ್ನ ಪರವಾಗಿ ಸಮರ್ಥಿಸಿಕೊಂಡಾಗ ರೀನಾಳಿಗ ಹೋದ ಜೀವ ಬಂದಂತಾಗಿ ಭಯ ಕಡಿಮೆಯಾಯಿತು. ಎಲ್ಲಾ ಮಕ್ಕಳಿಗೂ ಕೆನ್ನೆಯ ಮೇಲೆ ಹೊಡೆದ ಹಾಗಾಯಿತು. ಇನ್ನೂ ಒಂದು ವಿಷಯ ಗೊತ್ತಾ? ರೀನಾ ಮೊನ್ನೆ ನಡೆದ ಪರೀಕ್ಷೆಯಲ್ಲಿ ಎಲ್ಲರಿಗಿಂತಲೂ ಹೆಚ್ಚಿನ ಅಂಕ ಪಡೆದಿದ್ದಾಳೆ. ರೈಸಿಂಗ್ ಸ್ಟಾರ್ ಆಫ್ ದ ಸ್ಕೂಲ್ ಆಗಿದ್ದಾಳೆ. ಕಳೆದ ವರ್ಷ ಏನೂ ಇರಲಿಲ್ಲ, ಆದರೆ ಅವಳ ಬದಲಾವಣೆ ನೋಡಿ, ಇಂಪ್ರೆಸಿವ್ ಎಂದು ಅಪಾರವಾಗಿ ಹೊಗಳಿದರು. ರೀನಾಳಿಗೆ ಅಚ್ಚರಿ. ಕಳೆದ ವರ್ಷಕ್ಕಿಂತ ಈ ವರ್ಷ ಓದಿನಲ್ಲಿ ಬದಲಾಗಿದ್ದು ಗಮನಕ್ಕೆ ಬಂದಿರಲಿಲ್ಲ. ಅವಳನ್ನು ಅಭಿಪ್ರಾಯಕ್ಕಾಗಿ ವೇದಿಕೆಗೆ ಕರೆದರು. ನಾಚುತ್ತಾ ವೇದಿಕೆಯ ಮೇಲೆ ಬಂದು ಗಪ್ಪಂತ ನಿಂತುಬಿಟ್ಟಳು. ಮಾತನಾಡು, ಮಾತನಾಡು ಎಂದು ಗುರುಗಳೇ ಒತ್ತಾಯಿಸಿದಾಗ ಅವಳು ಸತ್ಯದ ವಿಷಯವನ್ನೇ ಮುಚ್ಚುಮರೆಯಿಲ್ಲದೆ ಬಾಯ್ಬಿಟ್ಟಳು. ಹಿಂಜರಿಕೆಯಿಂದ ನಾಚುಕೊಂಡು ಅವಳು ಹೇಳಿದ್ದು ಚಹಾ ಪುರಾಣವನ್ನೇ. ಮನೆಯಲ್ಲಿ ಸಿಗದ ಚಹಾ ಕುಡಿಯಬೇಕು ಎನ್ನುವ ಒಂದೇ ಆಸೆಯಿಂದ ಶಾಲೆಯನ್ನು ತಪ್ಪಿಸದೆ ಬರುತ್ತಿದ್ದೆ. ಎಲ್ಲ ಗುರುಗಳು ಚಹಾ ಕೊಡುವ ತಂದಾಗ ಪ್ರೀತಿಯಿಂದ ಮಾತಾಡಿಸುತ್ತಿದ್ದರಿಂದ ನನಗೂ ಖುಷಿಯಾಗುತ್ತಿತ್ತು. ಅವರ ದೃಷ್ಟಿಯಲ್ಲಿ ಒಳ್ಳೆಯ ವಿದ್ಯಾರ್ಥಿ ಎನಿಸಿಕೊಳ್ಳಬೇಕೆಂದು ನಿತ್ಯ ವರ್ಕ್ ಮಾಡಿದೆ, ಅಷ್ಟೇ, ಹೆಚ್ಚಿಗೆ ಏನು ಮಾಡಿಲ್ಲ. ಚಹಾ ಕುಡಿಯುವ ಹುಚ್ಚೆ ನನಗೆ ಓದಲು ಪ್ರೇರಣೆ ನೀಡಿತೇನೋ ಅಂದಾಗ ನಗುತ್ತಿರುವವರ ಮುಖದಲ್ಲಿ ಆ ನಗು ಕರಗಿತ್ತು. ಎಲ್ಲರ ದೃಷ್ಟಿಯಲ್ಲಿ ರೀನಾ ಈಗ ಬೇರೆಯಾಗಿಯೇ ಕಾಣುತ್ತಿದ್ದಳು.